ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಅಹೋರಾತ್ರಿ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಅಂಗನವಾಡಿ ನೌಕರರನ್ನು ಕಾಯಂ ನೌಕರರನ್ನು ಪರಿಗಣಿಸಲೇಬೇಕು. ಅಂಗನವಾಡಿ ಕಾರ್ಯಕರ್ತರ 3ನೇ ಮತ್ತು 4ನೇ ದರ್ಜೆಗೆ ಮೇಲ್ದರ್ಜೆಗೆ ಏರಿಸಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಪ್ರಾರಂಭಿಸಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. जिंदाबाद 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 ICDS ಯೋಜನೆಗೆ ಅನುದಾನ ಕಡಿತ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕಳೆದ 8 ವರ್ಷಗಳಿಂದ 1 ರೂಪಾಯಿ ಹೆಚ್ಚಳ ಮಾಡದೇ ಇರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಅಂಗನವಾಡಿ ನೌಕರರನ್ನು ಜೀತದಾಳಾಗಿ ದುಡಿಸಿಕೊಳ್ಳುವ ಬಿಜೆಪಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಕಾಯಂ ಮಾಡಲೇಬೇಕು. ಅಂಗನವಾಡಿ ಕಾರ್ಯಕರ್ತೆಯರನ್ನು ಕಾಯಂ ಮಾಡಲೇಬೇಕು. ಗರಿಷ್ಠ ವೇತನ 31,000 ರೂಪಾಯಿ ಜಾರಿಯಾಗಲೇಬೇಕು. ಗುಜರಾತ್ ಹೈಕೋರ್ಟಿನ ತೀರ್ಪಿನಂತೆ ಅಂಗನವಾಡಿ ನೌಕರರನ್ನು ಕಾಯಂಗೊಳಿಸಲೇಬೇಕು. ಗುಜರಾತ್ जिंदाबाद 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 ಬಾಕಿ ಇರುವ ಬಾಡಿಗೆ ಹಣ ಕೂಡಲೇ ಬಿಡುಗಡೆಯಾಗಲೇಬೇಕು. ಪ್ರಾದೇಶಿಕವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕೊಡಲೇಬೇಕು. ಆಹಾರವನ್ನು ಪ್ರಾದೇಶಿಕ ಆಹಾರ ಪದಾರ್ಥಗಳು ಕೊಡಲೇಬೇಕು. ಜಿಂದಾಬಾದ್ 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 ಎಲ್ಲ ಕಾರ್ಯಕರ್ತರಿಗೆ ಗ್ರಾಚ್ಯುಟಿ ಅನುದಾನ ಕೂಡಲೇ ಬಿಡುಗಡೆ ಆಗಲೇಬೇಕು. ಗ್ರಾಚ್ಯುಟಿ ಇಂದು ನಾವು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಹೋರಾತ್ರಿ ಹೋರಾಟ. ಈ ಹೋರಾಟ ಮಾಡುವ ಉದ್ದೇಶ ಏನಂತಂದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ಯಾರಂಟಿ ಯೋಜನೆಯಲ್ಲಿ 5 ಗ್ಯಾರಂಟಿ ಯೋಜನೆ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ 15,000 ರೂಪಾಯಿ ಗೌರವಧನ ಹೆಚ್ಚಿಸ್ತೀವಿ ಅಂತಂದು ಹೇಳಿದರು. ಅದು ಕೂಡ ಹೆಚ್ಚಿಸಿಲ್ಲ. ಮತ್ತು ಅದೇ ರೀತಿಯಲ್ಲಿ ಹೈಕೋರ್ಟ್ ತೀರ್ಪಿನ ಪ್ರಕಾರ ಅಂಗನವಾಡಿ ಕಾರ್ಯಕರ್ತರು ಕೂಡ ನಾವು ಕಾಯಂಗೊಳಿಸ್ಬೇಕಂತ ನಾವು ಇವತ್ತು ಡಿಮ್ಯಾಂಡ್ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು 2023ರಲ್ಲಿ ಆದೇಶಗೊಂಡಂಥ ಗ್ರ್ಯಾಚ್ಯುಟಿ ಹಣವು ಕೂಡ ಬಿಡುಗಡೆ ಆಗಿಲ್ಲ. ಇದುವರೆಗೂ ಬಜೆಟ್ ಇಲ್ಲ ಅಂತಂದು ಅದು ಕೂಡ ಬಜೆಟ್ನಲ್ಲಿ ಬಿಡುಗಡೆ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರ ಸ್ಥಾನಗಳನ್ನು ಕೂಡ ಭರ್ತಿ ಮಾಡಬೇಕು. ಹೆಲ್ಪರ್ದು ಮತ್ತು ಕಾರ್ಯಕರ್ತರದು ಕೂಡ 3 ವರ್ಷ ಆದರೂ ಕೂಡ ಖಾಲಿ ಇಟ್ಟಿದ್ದಾರೆ. ಅದು ಕೂಡ ಭರ್ತಿ ಮಾಡಬೇಕು. ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಶಾಲಾ ಪೂರ್ವ ಶಿಕ್ಷಣ ನಡೆಸಲಿಕ್ಕೆ ಕೂಡ ಅನುದಾನವನ್ನು ICDSಗೆ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅನ್ನೋದೊಂದು ಉದ್ದೇಶ. ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಮಾಡಬೇಕನ್ನೋದೊಂದು. ಮತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನು 3 ಮತ್ತು 4ನೇ ದರ್ಜೆಗೆ ಉನ್ನತಕ್ಕೆ ಏರಿಸಬೇಕನ್ನೋದೊಂದು. ಮತ್ತು ಅಂಗನವಾಡಿ ಕೇಂದ್ರಗಳಿಗೆ 5 ತಿಂಗಳಿಂದ ಬಾಕಿ ಇರುವ ಬಾಡಿಗೆ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕು. ಅಂಗನವಾಡಿ ನೌಕರರ ಅಹೋರಾತ್ರಿ ಧರಣಿ ಹೋರಾಟಕ್ಕೆ. ಅಂಗನವಾಡಿ ನೌಕರರ ಅಹೋರಾತ್ರಿ ಧರಣಿ ಹೋರಾಟಕ್ಕೆ. ಅಂಗನವಾಡಿ ನೌಕರರನ್ನು 3 ಮತ್ತು 4ನೇ ದರ್ಜೆಯ ನೌಕರರೆಂದು ನೇಮಕ ಮಾಡಲೇಬೇಕು. ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ನೌಕರರನ್ನು C ಮತ್ತು D ದರ್ಜೆಯ ನೌಕರರೆಂದು ಪರಿಗಣನೆ ಮಾಡಲೇಬೇಕು.